ನಮಸ್ಕಾರ, ನಾನು ಶಿವರಾಮು. ನಿಮ್ಮ ಅಥವಾ ನಿಮ್ಮ ಕುಟುಂಬದವರ ಯಾವುದಾದ್ರೂ ಹಳೆಯ ಬ್ಯಾಂಕ್ ಖಾತೆಯಲ್ಲಿ ಒಂದಿಷ್ಟು ಹಣವಿದ್ದು ಅದನ್ನ ವಾಪಸ್ ಪಡೆಯಲು ಮರೆತಿದ್ದೀರಾ? ನಿಮ್ಮ ತಂದೆ, ತಾಯಿ ಅಥವಾ ಅಜ್ಜಿ ತಾತಂದಿರ ಹಳೆಯ ಅಕೌಂಟ್ನಲ್ಲಿ ಹಣ ಇದ್ದು ಅದನ್ನ ಮರಳಿ ಪಡೆಯಲು ಆಗಿಲ್ವಾ? ಇಲ್ಲವೇ ಯಾರಾದ್ರೂ ಕುಟುಂಬದವರು ಮೃತಪಟ್ಟ ಬಳಿಕ ಆ ಖಾತೆಯಲ್ಲಿದ್ದ ಹಣ ಪಡೆಯಲಾಗದೆ ಬ್ಯಾಂಕ್ನಲ್ಲೇ ಉಳಿದು ಹೋಗಿದ್ಯಾ? ಅಥವಾ ಯಾವುದಾದ್ರೂ ಅಕೌಂಟ್ ನಿಷ್ಕ್ರಿಯಗೊಂಡು ಅದರಲ್ಲಿದ್ದ ಹಣ ಪಡೆಯಲು ಸಾಧ್ಯವಾಗಿಲ್ವಾ? ಹಾಗಿದ್ರೆ ಹಳೆಯ ಅಕೌಂಟ್ನಲ್ಲಿರುವ ನಿಮ್ಮ ಹಣ ನಿಮಗೆ ಬಡ್ಡಿ ಸಮೇತ ಸಿಗಲಿದೆ. ಹಣ ಹಿಂಪಡೆಯದೆ ಹೀಗೆ ಬ್ಯಾಂಕ್ ಖಾತೆಯಲ್ಲೇ ವರ್ಷಗಳಿಂದ ಉಳಿದು ಹೋದ ಹಣವನ್ನ ಗ್ರಾಹಕರಿಗೆ ಮರಳಿ ನೀಡಲು RBI ಕಳೆದ 3 ತಿಂಗಳಿನಿಂದ ನಿಮ್ಮ ಹಣ ನಿಮ್ಮ ಹಕ್ಕು ಹೆಸರಿನಲ್ಲಿ ಅಭಿಯಾನವನ್ನೇ ನಡೆಸುತ್ತಿದೆ. ಈ ಅಭಿಯಾನ ಇದೇ ಡಿಸೆಂಬರ್ 31ಕ್ಕೆ ಮುಕ್ತಾಯಗೊಳ್ಳಲಿದೆ. ಹೀಗಾಗಿ ಇದೇ ರೀತಿ ಹಣ ಬ್ಯಾಂಕ್ ಖಾತೆಯಲ್ಲೇ ಉಳಿದು ವಾಪಸ್ ಪಡೆಯಲಾಗದವರು ಈ ಸುದ್ದಿ ತಪ್ಪದೆ ನೋಡಿ. ಅಂದಹಾಗೆ ನಮ್ಮ ದೇಶದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣ ವಾರಸುದಾರರಿಲ್ಲದೆ ಅನಾಥವಾಗಿ ಬ್ಯಾಂಕ್ಗಳಲ್ಲಿ ಬಿದ್ದಿದೆ. ಬ್ಯಾಂಕ್ ಖಾತೆಯು 10 ವರ್ಷಕ್ಕಿಂತ ಹೆಚ್ಚಿನ ವರ್ಷಗಳಿಂದ ನಿಷ್ಕ್ರಿಯವಾಗಿದ್ದು ಹಣವನ್ನು ಖಾತೆಯ ವಾರಸುದಾರರು ಕೂಡ ಹಿಂಪಡೆಯದಿದ್ದರೆ ಈಗ ಆ ಹಣವನ್ನ ವಾಪಸ್ ಪಡೆಯಲು ಖಾತೆದಾರರ ಕಾನೂನುಬದ್ಧ ಉತ್ತರಾಧಿಕಾರಿಗಳಿಗೆ RBI ಅವಕಾಶ ನೀಡಿದೆ. ಕ್ಲೇಮ್ ಮಾಡದ ಠೇವಣಿ ಹಣವನ್ನು ವಾಪಸ್ ಪಡೆಯಲು RBI ಉದ್ಗಮ್ ಎಂಬ ವೆಬ್ಸೈಟ್ ಆರಂಭಿಸಿದೆ. ಈ ವೆಬ್ಸೈಟ್ನಲ್ಲಿ ತಮ್ಮ ನಿಷ್ಕ್ರಿಯ ಬ್ಯಾಂಕ್ ಖಾತೆಯಲ್ಲಿ ಹಣ ಇದೆಯೇ ಎಂಬುದನ್ನು ಪರಿಶೀಲಿಸಬಹುದು. ನಮ್ಮ ದೇಶದಲ್ಲಿ ಸಾರ್ವಜನಿಕರು ಬ್ಯಾಂಕ್ ಖಾತೆಯಿಂದ ವಿತ್ಡ್ರಾ ಮಾಡದೇ ಇರೋ ಹಣದ ಮೊತ್ತವೇ ಬರೋಬ್ಬರಿ 75,000 ಕೋಟಿ ರೂಪಾಯಿ ಇದೆ. ಇನ್ನು ಇನ್ಶೂರೆನ್ಸ್ ಹಣ, ಬ್ಯಾಂಕ್ ಠೇವಣಿ, ಷೇರುಗಳ ಹಣ ಸೇರಿದಂತೆ ಒಟ್ಟಾರೆ 1,84,000 ಕೋಟಿ ರೂಪಾಯಿ ಹಣವನ್ನ ಯಾರೂ ಕ್ಲೇಮ್ ಮಾಡಿಲ್ಲ. ಒಂದು ವೇಳೆ ನಿಮ್ಮ ಕುಟುಂಬದವರು ಯಾರಾದರೂ ಮರಣ ಹೊಂದಿದ್ದು ಅವರ ಬ್ಯಾಂಕ್ ಖಾತೆಯಲ್ಲಿ ಹಣ ಇದ್ದರೆ ಅದನ್ನ ಈಗ ಸೂಕ್ತ ದಾಖಲೆ ನೀಡಿ ಬ್ಯಾಂಕ್ ಖಾತೆಯಿಂದ ವಿತ್ಡ್ರಾ ಮಾಡಲು ಅವಕಾಶ ಇದೆ. ನಿಮ್ಮ KYC ದಾಖಲೆ ಸಲ್ಲಿಸಿ ಬ್ಯಾಂಕ್ ಖಾತೆಯಿಂದ ಹಣವನ್ನ ವಿತ್ಡ್ರಾ ಮಾಡಬಹುದು. RBI ಸೂಚನೆಯಂತೆ ಒಂದು ವೇಳೆ ಹಳೆಯ ಬ್ಯಾಂಕ್ ಖಾತೆಗಳಲ್ಲಿ ಹಣವನ್ನ ಮರೆತಿದ್ದರೆ ಅದನ್ನ ಮರಳಿ ಪಡೆಯಲು ಕ್ಲೇಮ್ ಮಾಡದ ಠೇವಣಿಗಳನ್ನು udgam.rbi.org.in ವೆಬ್ಸೈಟ್ನಲ್ಲಿ ಪರಿಶೀಲಿಸಿ ಅಥವಾ ನಿಮ್ಮ ಬ್ಯಾಂಕಿನ ಯಾವುದೇ ಶಾಖೆಗೆ ಭೇಟಿ ನೀಡಿ KYC ಸಲ್ಲಿಸಿ. ಪರಿಶೀಲನೆ ಬಳಿಕ ಹಳೆಯ ಖಾತೆಗಳಲ್ಲಿ ಹಣವಿದ್ದು ನೀವು ಅದರ ಹಕ್ಕುದಾರ ಅಥವಾ ಉತ್ತರಾಧಿಕಾರಿ ಆಗಿದ್ದರೆ ಅಥವಾ ನಾಮಿನಿ ಆಗಿದ್ದರೆ ಬ್ಯಾಂಕ್ ನಿಮಗೆ ಬಡ್ಡಿಯ ಸಮೇತ ಹಣ ವಾಪಸ್ ನೀಡುತ್ತೆ. ಇದು ದೇಶದಲ್ಲಿರುವ ಎಲ್ಲಾ ಬ್ಯಾಂಕ್ಗಳಿಗೂ ಅನ್ವಯವಾಗುತ್ತೆ.